ನೀವು ಬಿಗ್ನರ್ ಫ್ರೀಲಾನ್ಸರ್ ಆಗಿದ್ರೆ ಕೊಟೇಶನ್, ಇನ್ವಾಯ್ಸ್ ಅಂಡ್ ಅಗ್ರಿಮೆಂಟ್ ಬಗ್ಗೆ ಅಂದ್ರೆ ಗೊತ್ತಿರಲೇಬೇಕು. ಕೊಟೇಶನ್ ಅಂದ್ರೆ ಏನು? ಇವಾಗ ಎಕ್ಸಾಂಪಲ್ಗೆ ವಿಡಿಯೋ ಎಡಿಟಿಂಗ್ ಇಂದ ಒಂದು ಕೊಟೇಶನ್ ಕೊಡ್ಬೇಕು ಅನ್ಕರಿ. ನೀವು ಒಂದು ಕ್ಲೈಂಟ್ ಜೊತೆಗೆ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಅವ್ರಿಗೆ ಏನೇನ್ ಸರ್ವಿಸ್ ಕೊಡ್ತೀರಿ, ನಿಮ್ ಸರ್ವಿಸ್ ಇಂದ ಪ್ರೈಸಸ್ ಯಾವ ತರ ಇರ್ತೈತಿ, ನೀವು ಆ ಪ್ರಾಜೆಕ್ಟ್ಸ್ ನ ಡೆಲಿವರಿ ಮಾಡಕ ಟೈಮ್ ಎಷ್ಟು ತಗೊಂತೀರಿ, ರಿವಿಷನ್ ಅಂಡ್ ಎಕ್ಸ್ಟ್ರಾ ಎಡಿಟಿಂಗ್ ಒಳಗ ಚಾರ್ಜಸ್ ಎಷ್ಟಾಗತಿ, ಪೇಮೆಂಟ್ ಟರ್ಮ್ ಯಾವ ತರ ಇರ್ತೈತಿ, ಎಲ್ಲಾನು ನೀವು ಈ ಕೊಟೇಶನ್ ಒಳಗ ಮೆನ್ಷನ್ ಮಾಡಿ ಅವ್ರಿಗೆ ಸೆಂಡ್ ಮಾಡಬಹುದು. ಕ್ಲೈಂಟ್ ಗೆ ನಿಮ್ ಸರ್ವಿಸಸ್ ಇಷ್ಟ ಆಗಿ ಎಲ್ಲ ಓಕೆ ಆತಂದ್ರೆ ನೆಕ್ಸ್ಟ್ ನಿಮ್ ಮುಂದಿನ ಕೆಲಸ ಅಗ್ರಿಮೆಂಟ್. ಇವಾಗ ಅಗ್ರಿಮೆಂಟ್ ಕ್ರಿಯೇಟ್ ಮಾಡೋದು ಬಹಳ ಈಸಿ ಐತಿ. ಇದು ಒಂಥರ ಕೊಟೇಶನ್ ತರ ಅನ್ಕರಿ. ಅಗ್ರಿಮೆಂಟ್ ಗೆ ಕಾಂಟ್ರಾಕ್ಟ್ ಅಂತಾನು ಕರಿಬಹುದು. ನಾನು ರೀಸೆಂಟ್ ಆಗಿ ಒಂದು ಕಾಂಟ್ರಾಕ್ಟ್ ಮಾಡಿದ್ದೆ, ಅದನ್ನ ನಾನು ತೋರಿಸ್ತೇನೆ ಯಾವ ತರ ಐತೆ ಅಂತ. ಸೊ ಇವಾಗ ನೀವು ಈ ಸ್ಕ್ರೀನ್ ಮೇಲೆ ನೋಡಬಹುದು, ನಾನು ರೀಸೆಂಟ್ ಆಗಿ ರೆಡಿ ಮಾಡಿರೋ ಕಾಂಟ್ರಾಕ್ಟ್ ನಾನು ಇಲ್ಲಿ ಮೆನ್ಷನ್ ಮಾಡೀನಿ. ಕಾಂಟ್ರಾಕ್ಟ್ ಫಾರ್ ವಿಡಿಯೋ ಶೂಟಿಂಗು, ಎಡಿಟಿಂಗು ಅಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ. ಸೊ ಇಲ್ಲಿ ನಾನು ಕಾಂಟ್ರಾಕ್ಟ್ ಯಾವಾಗ ಮಾಡೀನಿ ಅದ್ರ ಡೇಟ್ ಮೆನ್ಷನ್ ಮಾಡೀನಿ ಅಂಡ್ ಸರ್ವಿಸ್ ಪ್ರೊವೈಡರ್ ನೇಮು ಅಂದ್ರೆ ನನ್ನ ಹೆಸರು ಇಲ್ಲೇ ನಾನು ಮೆನ್ಷನ್ ಮಾಡೀನಿ. ಇಲ್ಲೇ ಕ್ಲೈಂಟ್ ನೇಮ್ ಮೆನ್ಷನ್ ಮಾಡೀನಿ. ಸ್ಕೋಪ್ ಆಫ್ ಸರ್ವಿಸ್ ಅಂದ್ರೆ ನಾನು ಈ ಪ್ರಾಜೆಕ್ಟ್ ಒಳಗೆ ಏನೇನು ಸರ್ವಿಸ್ ಕೊಡ್ತೀನಿ, ವಿಡಿಯೋ ಪ್ರೊಡಕ್ಷನ್ನು, ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ನು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಅದ್ರ ಕೆಳಗೆ ಬಂದರೆ ಪೇಮೆಂಟ್ ಟರ್ಮ್ಸ್. ಇದ್ರೊಳಗೆ ಪೇಮೆಂಟ್ ಯಾವ ಥರ ಇರ್ತೈತಿ ಅಂತ ಮೆನ್ಷನ್ ಮಾಡಬೇಕು. ಫಸ್ಟ್ ಟೋಟಲ್ ಫೀ ಅಂದರೆ ಈ ಪ್ರಾಜೆಕ್ಟಿಗೆ ಟೋಟಲ್ ಅಮೌಂಟು ಎಷ್ಟು ತೊಗೊತಾರೆ ಅಂತ ಮೆನ್ಷನ್ ಮಾಡಬೇಕು. ಅದನ್ನು ಇಲ್ಲಿ ಇಂಗ್ಲೀಷ್ ಒಳಗೂ ಮೆನ್ಷನ್ ಮಾಡಬೇಕು. ಅಡ್ವಾನ್ಸ್ ಪೇಮೆಂಟ್ ಒಳಗೆ ಬಿಫೋರ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 50% ಪೇಮೆಂಟು ಕೊಡೋದು ಕಂಪಲ್ಸರಿ ಅಂತ ನಾನು ಇಲ್ಲೇ ಮೆನ್ಷನ್ ಮಾಡೀನಿ. ಸೊ 50% ಎಷ್ಟಾಗುತ್ತೆ ಅದನ್ನ ಇಲ್ಲಿ ಹಾಕಬೇಕು. ಸಪೋಸ್ ಇಲ್ಲೇ ಒಂದು 50,000 ರೂಪಾಯಿ ಪೇಮೆಂಟ್ ಹಾಕಿದ್ರೆ 25,000 ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಪೇಮೆಂಟ್ ಡೆಡ್ಲೈನ್ ಒಳಗೆ ನಿಮ್ಮ ಮಂತ್ಲಿ ಯಾವ ಡೇಟ್ ಒಳಗೆ ಪೇಮೆಂಟ್ ಕ್ಲಿಯರ್ ಆಗ್ಬೇಕಂತ ಮೆನ್ಷನ್ ಮಾಡಬೇಕು. ನಾನು ಎವ್ರಿ ಮಂತ್ ಫಸ್ಟ್ ಡೇಟ್ಗೆ ಪೇಮೆಂಟ್ ಕ್ಲಿಯರ್ ಆಗ್ಬೇಕಂತ ಹಾಕೀನಿ. ಅದ್ರ ಕೆಳಗೆ ಡಿಲಿವರೇಬಲ್ಸ್. ಈ ಪ್ರಾಜೆಕ್ಟ್ ಒಳಗೆ ಏನೇನು ಡೆಲಿವರ್ ಮಾಡ್ತೀರಿ. ಸೊ ನಾನು 4 ಯೂಟ್ಯೂಬ್ ವೀಡಿಯೋಸು, 8 ರೀಲ್ಸು ಡೆಲಿವರಿ ಮಾಡ್ತೇನೆ. ಅಲ್ಲೇ ಕೆಳಗೆ ಎಲ್ಲ ವರ್ಕ್ನು ಆನ್ ಟೈಮ್ ಒಳಗೆ ನಾನು ಸಬ್ಮಿಟ್ ಮಾಡ್ತೇನೆ ಅಂತ ಮೆನ್ಷನ್ ಮಾಡೀನಿ. ಹಾಗೆ ಕೆಳಗೆ ಬಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಇದ್ರೊಳಗೆ ಇವನ್ನ ಮೆನ್ಷನ್ ಮಾಡ್ಬೇಕಂತ ಏನಿಲ್ಲ. ನಿಮ್ದು ಏನಾರು ಕಂಡೀಷನ್ ಇತ್ತಂದ್ರೆ ಅದನ್ನು ಹಾಕ್ಬೋದು. ಈಗ ಇದ್ರೊಳಗೆ ಯಾವ್ದಾರ ಇಂಪಾರ್ಟೆಂಟ್ ಒಂದೆರಡು ಹೇಳೋದಾದ್ರೆ ಇಲ್ಲೇ ನಾನು ಮೆನ್ಷನ್ ಮಾಡೀನಿ. ಕ್ಲೈಂಟ್ ಏನಾರ ಕಾಂಟ್ರಾಕ್ಟ್ನ ಟರ್ಮಿನೇಟ್ ಮಾಡೋದಾದ್ರೆ 15 ದಿನಕ್ಕಿಂತ ಮುಂಚೆ ನನಗೆ ಇನ್ಫಾರ್ಮ್ ಮಾಡಬೇಕು. ಏನು ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪೇಮೆಂಟ್ಸು ಕ್ಲಿಯರ್ ಆಗಿರಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ವರ್ಕ್ ಐತಲ್ಲ, ಏನಾರು ಎಕ್ಸ್ಟ್ರಾ ವರ್ಕ್ ಐತಿ ಅಥವಾ ಏನಾರು ಎಕ್ಸ್ಟ್ರಾ ಚೇಂಜಸ್ ಅಥವಾ ಎಕ್ಸ್ಟ್ರಾ ಏನಾರು ಇತ್ತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ಬೇಕಂತ ನಾನು ಇಲ್ಲೇ ಮೆನ್ಷನ್ ಮಾಡೀನಿ. ಇದೆಲ್ಲ ಆದಮೇಲೆ ಕೆಳಗೆ ಬಂದರೆ ಸಿಗ್ನೇಚರ್, ಸರ್ವಿಸ್ ಪ್ರೊವೈಡರ್ ಅಂದರೆ ಇಲ್ಲೇ ನನ್ನ ಸಿಗ್ನೇಚರು. ಇಲ್ಲಿ ಕೆಳಗೆ ಕ್ಲೈಂಟ್ ಸಿಗ್ನೇಚರ್ ಇರ್ತೈತಿ. ಅವರು ಒಂದು ಸತಿ ಇದೆಲ್ಲ ಚೆಕ್ ಮಾಡ್ತಾರೆ. ಇದೆಲ್ಲ ಓಕೆ ಆತಂದ್ರೆ ಅವ್ರು ಇಲ್ಲೇ ಸಿಗ್ನೇಚರ್ ಮಾಡ್ತಾರೆ. ಅಗ್ರಿಮೆಂಟ್ ಯಾಕೆ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಮತ್ತು ಕ್ಲೈಂಟ್ ಮಧ್ಯೆ ಯಾವ ಕನ್ಫ್ಯೂಷನ್ಸು ಇರಬಾರ್ದು. ನೀವು ಸ್ಟಾರ್ಟಿಂಗ್ ಒಳಗೆ ಏನೇನು ಮಾತಾಡ್ಕೊಂಡಿರ್ತಿರಲ್ಲ ಅದಕ್ಕೆಲ್ಲ ಒಂದು ಪ್ರೂಫ್ ಬೇಕು. ಅಗ್ರಿಮೆಂಟ್ ಇಲ್ಲ ಅಂದ್ರೆ ನಾಳೆ ಪ್ರಾಬ್ಲಮ್ಸ್ ಆಗ್ತಾವೆ. ಯಾವ ಥರ ಅಂದ್ರೆ ನೀವು 10 ವಿಡಿಯೋ ಎಡಿಟ್ ಮಾಡ್ಕೊಡ್ತಾನೆ ಅಂದಿರ್ತೀರಿ. ಕ್ಲೈಂಟು ಇಲ್ಲಪ್ಪ ನೀ 12 ಹೇಳಿದ್ದಿ, 13 ಹೇಳಿದ್ದಿ, ಅಥವಾ ಎಕ್ಸ್ಟ್ರಾ ವಿಡಿಯೋಸ್ಗೆ ಎಕ್ಸ್ಟ್ರಾ ಚಾರ್ಜಸ್ ಕೇಳಿದಾಗ ನೀವು ಅದನ್ನೆಲ್ಲ ಮುಂಚೆ ಯಾಕೆ ಹೇಳಿಲ್ಲ ಅಂತ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿರ್ತಾವೆ. ಅದ ಒಂದು ಅಗ್ರಿಮೆಂಟ್ ಇತ್ತಂದ್ರೆ ನೀವು ಆ ಕ್ಲೈಂಟ್ ಹತ್ರ ಎಷ್ಟು ಅಮೌಂಟ್ ಮಾತಾಡ್ಕೊಂಡಿರಿ, ಕ್ಲೈಂಟ್ ಕಡೆಯಿಂದ ನಿಮಗೆ ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾವ ಎಲ್ಲಾನು ನೀವು ಅಗ್ರಿಮೆಂಟ್ ಒಳಗೆ ಮೆನ್ಷನ್ ಮಾಡಿಬಿಟ್ರೆ ಅಲ್ಲೇ ತೋರಿಸ್ಬೋದು. ನೋಡಪ್ಪ ದೋಸ್ತ, ಇಲ್ಲೇ ಮೆನ್ಷನ್ ಮಾಡಿ ನಾನು ಕರೆಕ್ಷನ್ಗೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಹಾಕತ್ತೆ ಅಂತ, ನಾನು ಆಲ್ರೆಡಿ ನಿನಗೆ ಫ್ರೀ ಆಗಿ 2 ಸತಿ ಕರೆಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ನ ತೋರಿಸ್ಬೋದು. ಸೊ ಈ ಥರ ಎಲ್ಲ ನಿಮ್ಗೆ ಅಗ್ರಿಮೆಂಟ್ ಯೂಸ್ ಆಕತಿ. ನಿಮ್ಮ ಮತ್ತು ಕ್ಲೈಂಟ್ ಮಧ್ಯೆ ಏನಾರು ಡಿಸ್ಕಷನ್ ಆಗಿದ್ರೆ, ಪ್ರಾಜೆಕ್ಟ್ಸ್ ರಿಲೇಟೆಡ್ ಏನಾರು ಡೀಲ್ಸ್ ಆಗಿದ್ರೆ ಎಲ್ಲಾನು ನೀವು ಆ ಅಗ್ರಿಮೆಂಟ್ ಒಳಗೆ ಮೆನ್ಷನ್ ಮಾಡೋದು ಇಂಪಾರ್ಟೆಂಟು. ಈ ಅಗ್ರಿಮೆಂಟ್ ಅಥವಾ ಕೊಟೇಶನ್ ಹೇಳಿದ್ನಲ್ಲ, ಇದನ್ನ ನೀವು ಎಲ್ಲಿ ಬೇಕಾದಲ್ಲಿ ಕ್ರಿಯೇಟ್ ಮಾಡ್ಬೋದು. ನಾನು ಪರ್ಸ್ನಲಿ ಕ್ರಿಯೇಟ್ ಮಾಡ್ದಂದ್ರೆ ಅಡೋಬ್ ಆರ್ಕಿಡ್ ಒಳಗೆ. ನೀವು ಅದ್ರಾಗ ಕ್ರಿಯೇಟ್ ಮಾಡ್ಬೇಕಂತೇನಿಲ್ಲ. ಮೈಕ್ರೋಸಾಫ್ಟ್ ವರ್ಡ್ ಐತಿ, ಆಮೇಲೆ ಇದ್ರೊಳಗೆ ಗೂಗಲ್ ಒಳಗೆ ಹೋಗಿ ನೀವು ಸರ್ಚ್ ಮಾಡ್ಬೋದು. ಅಗ್ರಿಮೆಂಟ್ ಟೆಂಪ್ಲೇಟ್ಸ್ ಅಥವಾ ಕೊಟೇಶನ್ ಟೆಂಪ್ಲೇಟ್ಸ್ ಅಂತ ಹಿಂಗೆ ಸರ್ಚ್ ಮಾಡಿದ್ರೆ ಗೂಗಲ್ ಡಾಕ್ಸ್ ಅಂತ ಬರುತ್ತೆ. ಅದ್ರೊಳಗೆ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಅದು ಬಿಟ್ಟರೆ ಚಾಟ್ GPT ಒಳಗೂ ನೀವು ಕ್ರಿಯೇಟ್ ಮಾಡ್ಬೋದು. ಯಾವ ಥರ ಅಂದರೆ, ಸೊ ಈಗ ಚಾಟ್ GPT ಒಳಗೆ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಕ್ರಿಯೇಟ್ ಮಾಡೋದು ಹೆಂಗಂತ ಹೇಳ್ತೀನಿ. ಸೊ ಇಲ್ಲೆಲ್ಲ ನಾನು ಬರ್ದೇನಿ. ಇಂಗ್ಲೀಷ್ ಭಾಳ ಚಂದ ಐತೆ ಅಂತೆಲ್ಲ ನೋಡೋಕೆ ಹೋಗ್ಬೇಡ್ರಿ. ನಂಗೆ ಇಂಗ್ಲೀಷ್ ಅಷ್ಟು ಬರಲ್ಲ. ನಂಗೆ ಹೆಂಗೆ ಬರುತ್ತೆ ಹಂಗೆ ಬರ್ದೇನಿ. ಚಾಟ್ GPT ಗೊತ್ತಾತಲ್ಲ ಅಷ್ಟೇ ಸಾಕು. ಮೇನ್ ಆಗಿ ಐ ನೀಡ್ ಅ ಕಾಂಟ್ರಾಕ್ಟ್ ಫಾರ್ ಮೈ ವಿಡಿಯೋ ಎಡಿಟಿಂಗ್ ಇನ್ PDF ಫಾರ್ಮೆಟ್ ಅಂತ ಹಾಕಿನಿ. ಕ್ಲೈಂಟ್ ನೇಮು ನಾನು ರ್ಯಾಂಡಮ್ಲಿ ಹಾಕಿನಿ, ವಿನಾಯಕ. ಸರ್ವಿಸ್ ಪ್ರೊವೈಡರ್ ನೇಮು ನನ್ನ ಹೆಸರು. ಸರ್ವಿಸ್ ಒಳಗೆ ಮಂತ್ಲಿ 10 ಯೂಟ್ಯೂಬ್ ವೀಡಿಯೋಸ್, 5 ರೀಲ್ಸ್ ಬೇಕು. ಆ್ಯಂಡ್ ಪ್ರೈಸ್ ಟೋಟಲ್ ಅಮೌಂಟು 25,000 ರೂಪಾಯಿ ಹಾಕಿನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಳಗೆ ಮಂತ್ಲಿ ಫಸ್ಟ್ ಡೇಟ್ಗೆ ಪೇಮೆಂಟ್ ಕ್ಲಿಯರ್ ಇರಬೇಕು. ಆ್ಯಂಡ್ 50% ಅಡ್ವಾನ್ಸು ಕಂಪಲ್ಸರಿ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಮತ್ತು ಎಕ್ಸ್ಟ್ರಾ ಏನಾರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದರೆ ಅದನ್ನೆಲ್ಲ ಇಲ್ಲೇ ಹಾಕ್ಬೋದು. ಆ್ಯಂಡ್ ಬಿಫೋರ್ ಟರ್ಮಿನೇಟ್ ದ ಪ್ರಾಜೆಕ್ಟ್ ಇನ್ಫಾರ್ಮೆ ಅಂದರೆ ಫಸ್ಟ್ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ನಂಗೆ ಹೇಳ್ಬಿಡ್ಬೇಕು. ಸೊ ಅದೆಲ್ಲ ಹಾಕಿ ನಾವು ಸೆಂಡ್ ಅಂತ ಕೊಟ್ಟರೆ ಈ ಚಾಟ್ GPT ಐತಲ್ಲ ಅದು ನಮಗೆ ಈ ಥರದ್ದೊಂದು ಫಾರ್ಮ್ಯಾಟ್ ರೆಡಿ ಮಾಡಿಕೊಡ್ತೈತಿ. ಇದರೊಳಗೆ ನಾವು ಹಾಕಿದ್ದು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಏನಾರು ಇತ್ತಂದ್ರೆ ಅದು ಇಲ್ಲೇ ಆ್ಯಡ್ ಮಾಡಿರ್ತೈತಿ. ಸೊ ಒಂದು ಸತಿ ನೀವು ಇಲ್ಲೆಲ್ಲ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ರಿ ಅದೆಷ್ಟು ಚಂದ ಆರ್ಗನೈಸ್ ಮಾಡೈತಿ. ಸ್ಕೋಪ್ ಆಫ್ ವರ್ಕ್ ಅಂತ ಹಾಕಿ 10 ಯೂಟ್ಯೂಬ್ ವೀಡಿಯೋಸು, 5 ರೀಲ್ಸು, ಆಮೇಲೆ ಕಂಪನ್ಸೇಷನು, ಆಮೇಲೆ ಪೇಮೆಂಟ್ ಟರ್ಮ್ಸು ಇದೆಲ್ಲ ಹಾಕೈತಿ. ಇದರೊಳಗೆ ನಿಮ್ಗೆ ಎಲ್ಲ ಓಕೆ ಇತ್ತಂದ್ರೆ
ನೀವು ಇಲ್ಲಿ ಸೆಂಡ್ ಮಾಡ್ಬೋದು. ಏನಂದರೆ ಐ ನೀಡ್ ಎ ಡೌನ್ಲೋಡೇಬಲ್ PDF ಫಾರ್ಮೆಟ್ ಅಂತ. ಸೊ ಅದು ಡೌನ್ಲೋಡ್ ಮಾಡುವಂಥ PDF ಫಾರ್ಮೆಟ್ನ ರೆಡಿ ಮಾಡಿ ಕಳಿಸ್ತೈತಿ. ಇದನ್ನ ಕ್ಲಿಕ್ ಮಾಡಿ ನೀವು ಆ ಫಾರ್ಮೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಇದನ್ನ ಮಾಡೋಕ್ಕಿಂತ ಬೆಸ್ಟ್ ಏನು ಮಾಡ್ತೀರಿ ಅಂದರೆ ಇದನ್ನ ಓಟು ಕಾಪಿ ಮಾಡ್ಕರಿ. Ctrl+A ಹೊಡೆದ್ರೆ ಇದು ಓಟು ಸೆಲೆಕ್ಟ್ ಆಗ್ಬಿಡ್ತೈತಿ. ಸೊ ನಾನು ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಕಾಪಿ ಅಂತ ಇರ್ತೈತಿ. ಇದನ್ನು ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬ್ ಓಪನ್ ಮಾಡಿ ಇಲ್ಲೇ ಗೂಗಲ್ ಡಾಕ್ಸ್ ಅಂತ ಸರ್ಚ್ ಮಾಡ್ತೀನಿ. DOCS ಡಾಕ್ಸ್. ಸೊ ಇವಾಗ ಗೂಗಲ್ ಡಾಕ್ಸ್ ಒಳಗೆ ಬಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಅಲ್ಲಿ ಕಾಪಿ ಮಾಡಿದ್ರಲ್ಲ ಅದನ್ನ ಇಲ್ಲೇ Ctrl+V ಹೊಡೆದು ಪೇಸ್ಟ್ ಮಾಡಿರಿ. ಇದ್ರೊಳಗೆ ನಿಮ್ಗೆ ಏನಾರು ಚೇಂಜಸ್ ಐತೆ ಅಥವಾ ಏನಾರು ರೀನೇಮ್ ಮಾಡೋದಿದ್ರೆ ಅದನ್ನೆಲ್ಲ ಮಾಡ್ಬೋದು. ಇಲ್ಲೇ ಡೇಟ್ ಮೆನ್ಷನ್ ಮಾಡ್ಬೇಕಂದ್ರೆ 12 ಅಥವಾ ಏನಾರು ಇಲ್ಲಿ ಏನಾರು ಬರೆಯೋವಿದ್ರೆ ಅದೆಲ್ಲ ಬರ್ಕರಿ. ಆಮೇಲೆ ಒಂದ್ಸತಿ ಓಟು ಚೆಕ್ ಮಾಡಿರಿ. ಮತ್ತು ಅದು ChatGPT ಕೊಟ್ಟು ಕೊಟ್ಲೇನೋ ತೊಗೊಂಡೋಗಿ ಸೆಂಡ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಒಂದ್ಸತಿ ಎಲ್ಲ ಚೆಕ್ ಮಾಡಿ ಇಲ್ಲೆಲ್ಲ ನೋಡ್ಕೊಂಡು ಓಕೆ ಆದಮೇಲೆ ಇಲ್ಲೇ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಐತಿ. ಇದರೊಳಗೆ ನಿಮಗೆ ಯಾವ ಫಾರ್ಮೆಟ್ ಒಳಗೆ ಬೇಕೋ ಅದನ್ನು ಚೂಸ್ ಮಾಡ್ಕರಿ. ಈಗ ಎಕ್ಸಾಂಪಲ್ಗೆ ನಾನು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಸ್ ಒಳಗೆ ಬೇಕಂದ್ರೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂತೀನಿ. ಸೊ ಡೌನ್ಲೋಡ್ ಆದಮೇಲೆ ಈ ಫಾರ್ಮೆಟ್ನ ನಾನು ಕ್ಲೈಂಟ್ಗೆ ಕಳಿಸ್ಬೋದು. ಇವಾಗ ನೆಕ್ಸ್ಟ್ ಇನ್ವಾಯ್ಸ್ ಯಾವಾಗ ಕಳ್ಸೋದಂದ್ರೆ ನಿಮ್ದು ಎಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಒಂದು ಬಿಲ್ ಬೇಕಲ್ಲ. ಅಂದ್ರೆ ಇವಾಗ ನೀವು ಡೈರೆಕ್ಟಾಗಿ ಅವ್ರಿಗೆ ಇಷ್ಟು ಅಮೌಂಟ್ ಆಗೈತೆ ಕಳಿಸ್ರಿ ಅಂತ ಹೇಳೋಕ್ಕಾಗಂಗಿಲ್ಲ. ಸೊ ನೀವು ಒಂದು ಇನ್ವಾಯ್ಸ್ ರೆಡಿ ಮಾಡಿ ಅದ್ರೊಳಗೆ ಎಲ್ಲಾನು ಮೆನ್ಷನ್ ಮಾಡಬೇಕು. ಆ ಮಂತ್ ಒಳಗೆ ನೀವು ಟೋಟಲ್ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿರಿ, ಆಮೇಲೆ ಅವ್ರು ಏನಾರ ಎಕ್ಸ್ಟ್ರಾ ಚಾರ್ಜಸ್ ಆಗತ್ತರ ವಿಡಿಯೋ ಎಡಿಟಿಂಗ್ ಸರ್ವಿಸ್ ತಗೊಂಡಿದ್ರೆ, ಆಮೇಲೆ ಏನಾರ ಕರೆಕ್ಷನ್ ಮಾಡಿಸ್ಕೊಂಡಿದ್ರೆ ಅದ್ರದ್ದೆಲ್ಲ ಎಕ್ಸ್ಟ್ರಾ ಅಮೌಂಟ್ ಎಷ್ಟಾಗತ್ತೆ ಅದೆಲ್ಲಾನು ನೀವು ಇನ್ವಾಯ್ಸ್ ಒಳಗೆ ಮೆನ್ಷನ್ ಮಾಡಬೇಕು. ಅಂಡ್ ನಿಮ್ದು ಏನಾರ GST ನಂಬರ್ ಇದ್ರೆ ಅದನ್ನು ಮೆನ್ಷನ್ ಮಾಡಬೇಕು. ಅಂಡ್ ಇನ್ವಾಯ್ಸ್ ನಂಬರ್ ಇದ್ರೆ ಅದನ್ನು ಮೆನ್ಷನ್ ಮಾಡಬೇಕು. ಅಂಡ್ GST ನಂಬರ್ ಅಂಡ್ ಇನ್ವಾಯ್ಸ್ ನಂಬರ್ನ ಮೆನ್ಷನ್ ಮಾಡೋದು ಕಂಪಲ್ಸರಿ ಅಂತ ಏನಿಲ್ಲ. ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಹಂಗ ಕೂಡ ಮಾಡ್ಬೋದು. ಈಗ ದೊಡ್ಡ ಏಜೆನ್ಸಿ ಅಥವಾ ನಿಮ್ಮ ಹತ್ರ ಜಾಸ್ತಿ ಕ್ಲೈಂಟ್ಸ್ ಅದಾರ ಅಂದ್ರೆ ಅವಾಗಷ್ಟೇ ಈ GST ನಂಬರ್ ಎಲ್ಲ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಒಳಗೆ ಬಿಗ್ನರ್ ಇರ್ತಾವಲ್ಲ ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಯೂಶಲಿ ನೀವು ಈ ಗೂಗಲ್ ಒಳಗೆ ಹೋಗಿ ಸರ್ಚ್ ಮಾಡ್ಬೋದು. ಇನ್ವಾಯ್ಸ್ ಟೆಂಪ್ಲೇಟ್ಸ್ ಅಂತ ಹೊಡೆದ್ರೆ ಇಲ್ಲೇ ಸುಮಾರು ಟೆಂಪ್ಲೇಟ್ಸ್ ಬರ್ತಾವೆ. ಅದ್ರೊಳಗೆ ನೀವು ಎಡಿಟ್ ಮಾಡಿ ಅದನ್ನ ನೀವು ಸೇವ್ ಮಾಡಿ ಕ್ಲೈಂಟ್ಗೆ ಕಳಿಸ್ಬೋದು. ಅಂಡ್ ಇನ್ವಾಯ್ಸ್ ಒಳಗೆ ಇನ್ನೂ ಒಂದು ಮೆನ್ಷನ್ ಮಾಡಬೇಕು, ಕ್ಲೈಂಟ್ ನೇಮು ಆಮೇಲೆ ಸರ್ವಿಸ್ ಪ್ರೊವೈಡರ್ ನೇಮ್ ಅಂದ್ರೆ ನಮ್ಮ ನೇಮ್ ಹಾಕ್ಬೇಕು. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಬೇಕು. ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಇತ್ತಂದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಇದೆಲ್ಲಾನು ರೆಡಿ ಮಾಡಿ ನೀವು ಕ್ಲೈಂಟ್ಗೆ ಕಳಿಸ್ಬೇಕು. ಅವ ನೋಡಿ ನಿಮ್ಗೆ ಪೇಮೆಂಟ್ನ ಕ್ಲಿಯರ್ ಮಾಡ್ತಾನೆ. ನಿಮ್ಮ ಹತ್ರ ಕ್ಲೈಂಟ್ ಎಷ್ಟರ ಜನ ಇರಲಿ, ಒಬ್ಬರ ಇರಲಿ 100 ಜನರ ಇರಲಿ, ಈ ಪ್ರೊಸೆಸ್ ಫಾಲೋ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಪ್ರೊಸೆಸ್ ಫಾಲೋ ಮಾಡೋದ್ರಿಂದ ನಿಮ್ಮ ವರ್ಕ್ ಪ್ರೊಫೆಷನಲ್ ಇರ್ತೈತಿ. ಅಂಡ್ ಕ್ಲೈಂಟ್ಗೂ ಒಂದು ನಂಬಿಕೆ ಇರ್ತೈತಿ. ಈ ಹುಡುಗ ಎಲ್ಲಾನು ಪದ್ಧತಿ ಶೇರ್ ಮಾಡ್ತಾನೆ, ಎಲ್ಲದಕ್ಕೂ ಒಂದು ಲೆಕ್ಕ ಹೇಳ್ತಾನೆ ಕರೆಕ್ಟಾಗಿ ಅಂತ ಹೇಳಿ ಅವ್ರಿಗೂ ಕೂಡ ಕ್ಲಿಯರ್ ಇದ್ಬಿಡ್ತೈತಿ. ಸೊ ನಿಮ್ಮ ಮತ್ತು ಕ್ಲೈಂಟ್ ಮಧ್ಯೆ ಯಾವ್ದು ಕನ್ಫ್ಯೂಷನ್ಸ್ ಇರಂಗಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಂಡ್ ಇದ್ರಾಗ ಏನಾರು ಡೌಟ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ ಅಂತ ಹೇಳ್ತೀನಿ. ಟಾಟಾ, ಬಾಯ್.